ಬಟ್ ಇವತ್ತು ಮತ್ತೊಂದು ಪ್ರಶ್ನೆ ಬರ್ತದೆ. ಮತ್ತೊಂದು ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮಲ್ಲಿ ಅಸಿಸ್ಟೆಡ್ ಸೊಸೈಟಿ ಅಂತ ಅಂದ್ಬಿಟ್ಟು ಒಂದು ಡೆಫಿನೇಷನ್ ಇದೆ. ಸೆಕ್ಷನ್ 2 ನಲ್ಲಿ ಅಸಿಸ್ಟೆಡ್ ಸೊಸೈಟಿ ಅಂದ್ರೆ ಏನು ಅಂತ ಹೇಳಿ, ಆ ಅಸಿಸ್ಟೆಡ್ ಸೊಸೈಟಿಗೆ ಸಂಬಂಧಪಟ್ಟಂತೆ ಬಹಳ ಡೆಫಿನೇಷನ್ ಅನ್ನ ತುಂಬಾ ದೊಡ್ಡದು ಮಾಡ್ಬಿಟ್ಟಿದೀವಿ. ಆ ಸಂದರ್ಭದಲ್ಲಿ ಏನಪ್ಪಾ ಅಂದ್ರೆ, ಕೇಂದ್ರ, ರಾಜ್ಯ ಅಥವಾ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತಿ, ಮಹಾನಗರ ಪಾಲಿಕೆ, ಪುರಸಭೆ, ಕೇಂದ್ರ ಸರ್ಕಾರ ಅಥವಾ ಯಾವುದೇ ನಿಗಮ ಮಂಡಳಿಗಳಿಂದ ಎಲ್ಲಿಂದನಾದ್ರೂ ಕೂಡ ನಿಮಗೆ ಅಸಿಸ್ಟೆನ್ಸ್ ಅನ್ನೋದೇನಾದ್ರು ಬಂದಿದ್ರೆ ಅದು ಅಸಿಸ್ಟೆಡ್ ಸೊಸೈಟಿ ಅಂತ ಆಗುತ್ತೆ. ಓಕೆ, ಸಾಲ, ಷೇರು, ಸಹಾಯಧನ ಅಥವಾ ಗೌರ್ಮೆಂಟ್ ಗ್ಯಾರಂಟಿ ಏನೇ ಕೊಟ್ಟಿದ್ರು ಕೂಡ ಬರುತ್ತೆ. ಬಟ್ ನೀವು ಇದ್ಯಾವುದು ನೀವೇನು ತಗೊಂಡಿರಲ್ಲ. ಆದ್ರೆ ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ, ಈ ಒಂದು ಯಾವ್ದಾದ್ರು ಕೂಡ ನಿಮ್ಮ ಮೆಂಬರ್ಸ್ ಗಳಿಗೆ ಏನಾದ್ರೂ ಕೂಡ ರಿಯಾಯಿತಿ ಬಡ್ಡಿ ದರದಲ್ಲಿ ಸಿಗ್ತಾ ಇದ್ರು ಕೂಡ ಅದಕ್ಕೂ ಬರ್ತದೆ. ನಿಮ್ಗೆ ಅದು ಏನು ಬರೋದಿಲ್ಲ. ಪ್ರಮುಖವಾಗಿ ಬರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ನೀವೇನಾದ್ರೂ ಕೂಡ ನಿಮ್ಮ ಬ್ಯಾಂಕ್ ಅಂದಾಗ ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ಸ್ ಗಳಿಗೆ ನೀವು CSI ಅಪ್ಲೈ ಮಾಡ್ತೀರಾ ಅಲ್ವಾ, ಸಿವಿಕ್ ಕಮ್ಯುನಿಟಿ ಸೈಟ್ಸ್ ಅನ್ನ ಅಪ್ಲೈ ಮಾಡ್ತೀರಾ. ಕೋಆಪರೇಟಿವ್ ಸೊಸೈಟೀಸ್ ಇರ್ಬೋದು ಅಥವಾ ಮೂಡಾದಲ್ಲಿರ್ಬೋದು, BDN ಅಲ್ಲಿ ಇರ್ಬೋದು, ಎಲ್ಲೋ ಒಂದು ಕಡೆ ಹುಡ್ಕೊಂಡಲ್ಲ ಎಲ್ಲೋ ಅಪ್ಲೈ ಮಾಡ್ತೀರಾ, KHB ನಲ್ಲಿ ಅಪ್ಲೈ ಮಾಡ್ತೀರಾ. ನಿಮಗೆ ಕನ್ಸೆಷನ್ ರೇಟ್ ಅಲ್ಲಿ ನಿಮಗೆ ಸೈಟ್ ಸಿಗುತ್ತೆ. ಆ ತರ ಸೈಟ್ ಸಿಕ್ಕಿದ್ರು ಕೂಡ ನಿಮ್ದು ಅನುದಾನಿತ ಸಂಸ್ಥೆ ಅಂತ ಹೇಳಿ ಸರ್ಕಾರ ನಿಮಗೆ ನಾಮನಿರ್ದೇಶನ ಮಾಡಬಹುದು. ನಿಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಗಳಿಗೆ ನಾಮಿನೇಷನ್ಸ್ ಅನ್ನ ಇವನ್ನ ಮಾಡಬಹುದು ಅನ್ನೋ ರೀತಿಯಲ್ಲಿ ಬಂದಿದೆ. ಸೊ ಅದಾದ ನಂತರದಲ್ಲಿ ಈ ಭೂಮಿಯನ್ನ ಖರೀದಿ ಮಾಡೋದು, ಗುತ್ತಿಗೆನಲ್ಲಿ ಕೊಡ್ತಾರೆ. ಇವಾಗ ಸರ್ಕಾರ ಏನ್ ನಿಮಗೆ ಗ್ರಾಂಟ್ ಅಂತ ಡೈರೆಕ್ಟ್ ಕೂಡ 30 ವರ್ಷ ಲೀಸ್ಗೆ ಕೊಡ್ತಾರೆ, ಅದನ್ನ ಎಕ್ಸ್ಟೆಂಡ್ ಆಗ್ತಾ ಹೋಗ್ತದೆ. ತದನಂತರದಲ್ಲಿ ಇವತ್ತಿನ ಸಹ ಕೋಆಪರೇಟಿವ್ ಸಂಸ್ಥೆಗಳಿಗೆ ಟ್ಯಾಕ್ಸ್, BBMP ಟ್ಯಾಕ್ಸ್ ಹಾಕ್ತಾರೆ. ಆ ಟ್ಯಾಕ್ಸ್ ಹಾಕಿದಾಗ ನಮ್ಮ ಕೋಆಪರೇಟಿವ್ಸ್ ಗಳಿಗೆ ಸಮ್ ಕನ್ಸೆಷನ್ ಇದೆ. ಆ ಕನ್ಸೆಷನ್ ತಗೊಂಡ್ರು ಕೂಡ ನಿಮ್ದು ಅನುದಾನಿತ ಸಂಸ್ಥೆ ಅನ್ನೋ ತರದಲ್ಲಿ ಡೆಫಿನೇಷನ್ ಅನ್ನ ಚೇಂಜ್ ಮಾಡಿದ್ದಾರೆ. ಸೊ ಅಲ್ಲಿಗೆ ಏನಾಗುತ್ತೆ, ನೀವುಗಳು ನಮಗೇನು ಸರ್ಕಾರದ ಶೇರ್ ಇಲ್ಲ, ಸಾಲ ಇಲ್ಲ, ಗ್ಯಾರಂಟಿ ಇಲ್ಲ ಅಂತ ಅನ್ಕೊಳ್ಳೋದು ಬೇಡ. ಇಷ್ಟೊಂದು ದೊಡ್ಡ ಡೆಫಿನೇಷನ್ ಇದೆ, ನಿಮ್ಗೂ ಒಂದು 3 ಜನ ನಾಮಿನೇಷನ್ಸ್ ಬರ್ಬೋದು. ಮೆಂಟಲಿ ಪ್ರಿಪೇರ್ ಆಗಿರ್ಬೇಕಾಗುತ್ತೆ. ಓಕೆ, ಆದ್ರೆ ಇದಕ್ಕೆ ಸಾಮಾನ್ಯವಾಗಿ ಈ ತರ ಈಗ ಏನ್ ಮಾಡಿದ್ದಾರೆ, ಒಂದೇ ಒಂದು ನಾಮನಿರ್ದೇಶನ ಮಾಡ್ಲಿಕ್ಕೆ ಅವಕಾಶ ಇತ್ತು. ಮೊದಲು ಒಂದೇ ಒಂದು ನಾಮನಿರ್ದೇಶನ, ಯಾರಾದ್ರೂ ಜನರಲ್ ಎನಿ ಕ್ಯಾಂಡಿಡೇಟ್ ಮಾಡ್ಬೋದಾಯ್ತು. ಬಟ್ ಇವತ್ತು ಆ ನಾಮನಿರ್ದೇಶನ ಸಂಖ್ಯೆಗಳನ್ನ 3ಕ್ಕೆ ಹೆಚ್ಚು ಮಾಡಿದ್ದಾರೆ. 3 ಮಾಡಿದ್ದಾರೆ. 1 is SC, another 1 is ST, another 1 is woman. 1 SC, 1 ST, 1 woman. Out of these 3, 1 will be woman. Out of these 3, 1 will be woman. ಆಗ ಇದಿಷ್ಟು ಅರ್ಥ ಆಯ್ತಾ? ಈಗ ಏನಾಗುತ್ತೆ, ಗೌರ್ಮೆಂಟ್ ಏನಾದ್ರೂ ಅಸಿಸ್ಟೆನ್ಸ್ ಇದ್ರೆ ಎಷ್ಟು ನಾಮಿನೇಷನ್ ಬರ್ತಾ ಇತ್ತು ಮೊದಲು 1, ಈಗ ಎಷ್ಟು ಬರುತ್ತೆ 3. ಅದರಲ್ಲಿ ಎಷ್ಟು, 1 SC, 1 ST and 1 woman. Out of these 3, 1 ST, 1 general. It's not woman. Sorry, it is general. Out of these 3, 1 will be woman. 1 SC, ST, 1 general. Out of these 3, 1 will be woman. ಆಮೇಲಿಂದ ಈಗ ನಿಮ್ಮ ಒಂದು ಬೋರ್ಡ್ ಬರ್ತೇನೆ. ನಿಮ್ಮ ಬೋರ್ಡ್ ಅಲ್ಲಿ ಏನ್ ರಿಸರ್ವೇಶನ್ಸ್ ಇದೆ? ಎಷ್ಟು ಜನಕ್ಕೆ ರಿಸರ್ವೇಶನ್ ಇದೆ ಈಗ? SC ST ಗೆ ಎಷ್ಟಿದೆ? 1 SC, 1 ST. ವುಮನ್ ಎಷ್ಟಿದೆ? 2. OBC ಎಷ್ಟಿದೆ? 2. OBC 2 ಇದೆ. A and B ಅಂತ ಬರ್ತದೆ, 2 ಇದೆ ಅಲ್ವಾ? ಅಲ್ಲಿಗೆ ಏನಾಯ್ತು, 2 1 SC, 1 ST, 2 ವುಮನ್, 2 OBC. ಆದರೆ ಈಗ ಬದಲಾವಣೆ ಆಗುತ್ತೆ. ಏನು ಅಂದ್ರೆ 2 ವುಮನ್ ಇರೋದು 1 ವುಮನ್ ಆಗುತ್ತೆ. ಯಾಕಂದ್ರೆ ಇಲ್ಲೊಬ್ರು ವುಮನ್ ಬರೋದ್ರಿಂದ ಅಲ್ಲೊಂದು ವುಮನ್ ಕಟ್